ನಡೆಯುತ್ತಿರುವಂತಹ ಕಡಲೆಕಾಯಿ ಪರಿಷೆಯಲ್ಲಿ ದೂರದ ಊರುಗಳಿಂದ ವಿಭಿನ್ನವಾದಂತಹ ಕಡಲೆಕಾಯಿಗಳನ್ನ ಅಂದ್ರೆ ಬೇರೆ ಬೇರೆ ಟೇಸ್ಟ್ ಇರುವಂತಹ ಕಡಲೆಕಾಯಿಗಳನ್ನ ತಂದು ಇಲ್ಲಿ ಮಾರಾಟ ಮಾಡ್ತಿದ್ದಾರೆ. ಹಾಗಾದ್ರೆ ಕಿಕ್ಕಿರಿದು ತುಂಬಿರುವಂತಹ ಜನ ಹೇಗೆ ಕಡಲೆಕಾಯಿಗಳನ್ನ ಕೊಂಡುಕೊಳ್ತಾ ಇದ್ದಾರೆ, ವ್ಯಾಪಾರ ಹೇಗೆ ನಡೀತಾ ಇದೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳಿದುಕೊಳ್ತಾ ಹೋಗೋಣ ಬನ್ನಿ. ಆಂಟಿ, ಹೇಗೆ ವ್ಯಾಪಾರ ಹೇಗೆ ನಡೀತಾ ಇದೆ? ವ್ಯಾಪಾರ ಚೆನ್ನಾಗಿ ಆಯ್ತಾರಮ್ಮ. 3 ದಿನದಿಂದ ವ್ಯಾಪಾರ ಚೆನ್ನಾಗಿ ಆಯ್ತಾರೆ. ಇನ್ನು ನಾಳೆನೂ ಇದೆ, ನಾಡ್ದು ಇದೆ. ನಾಡ್ದು ಅಂದರೆ ಈ ಉಳ್ದಿರೋದೆಲ್ಲ ನಾಡಿದ್ದು ಮಾಡ್ತಾರೆ. ನಾಳೆ ಮೇನ್ ಇದೆ. ಇವಾಗ ಇಷ್ಟು ಜನ ನೋಡ್ಬಿಟ್ಟು ಏನು ಅನಿಸ್ತಾ ಇದೆ ನಿಮಗೆ? ನಮಗೆ ತಲೆ ಸುತ್ತು ಬರ್ತಾರೆ. ಯಾಕೆ? ಮತ್ತು ಏನು ಜನ ಏನು ಸುಮ್ಮನೆ ಇದ್ದಾರಾ? 5 ನಿಮಿಷ ಬಿಟ್ಟು ನೋಡಿ, ತುಂಬ ಜನ ಇರ್ತೀರಿ. ನೀವು ಓಡಾಡೋಕ್ಕೆ ಆಗಲ್ಲ ಇಲ್ಲಿ, ಆ ಥರ ಇರುತ್ತೆ ಜನ. ಪ್ರತಿ ವರ್ಷ ಇಲ್ಲಿ ಮಾರಾಟ ಮಾಡೋದಕ್ಕೆ ಬರ್ತೀರಾ ಕಡಲೆಕಾಯಿ ಪರಿಷೆಯಲ್ಲಿ? ಯಾವಾಗೂ ಬರ್ತೀವಿ ನಾವು, ಪ್ರತಿ ವರ್ಷನೂ ಬರ್ತೀವಿ, ಪ್ರತಿ ವರ್ಷನೂ ಹಾಕ್ತೀವಿ. ಕಡಲೆಕಾಯಿ ಪರಿಷೆ ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಬೆಂಗಳೂರಲ್ಲಿ. ನಾವು ಅದನ್ನು ಹಾಳು ಮಾಡಬಾರ್ದು ಅಂದರೆ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ನಮ್ಮ ಮೇನ್ ಮೋಟಿವೇ ಅದು. ಪೇಪರ್ ಬ್ಯಾಗ್ಸ್ ಎಲ್ಲ ಅಂಗಡಿಗಳಲ್ಲಿದೆ, ಸೊ ಅದನ್ನು ಯೂಸ್ ಮಾಡಿ, ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ಕಡಲೆಕಾಯಿ ಪರಿಷೆಯಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ, ಹೇಗೆ ಅನಿಸ್ತಿದೆ ಫೀಲು ಅಂತ? ತುಂಬ ಖುಷಿ ಅನಿಸ್ತಿದೆ. ನಾನು ಯಾವಾಗಲೂ ಬಸವನಗುಡಿಯಲ್ಲಿ ಅಟೆಂಡ್ ಮಾಡ್ತಿದ್ದೆ. ಈ ಫಸ್ಟ್ ವರ್ಷ ನಮ್ಮ ಮಲ್ಲೇಶ್ವರಂಗೆ ಬಂದಿರೋದು ತುಂಬ ಚೆನ್ನಾಗಿದೆ. ಈ ಅಭಿಯಾನದಿಂದಾಗಿ ನೀವು ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಫ್ಯೂಚರ್ ಜನ್ರೇಷನ್ಗೆ ನಾವು ಹೆಲ್ಪ್ ಮಾಡಬೇಕು. ಸೊ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಪೇಪರ್ ಬ್ಯಾಗ್ಸ್ ಯೂಸ್ ಮಾಡಿ, ಬಟ್ಟೆ ಬ್ಯಾಗ್ಸ್ ಯೂಸ್ ಮಾಡಿ. ನಿಮ್ಮ ಮನೆಯಿಂದ ಬ್ಯಾಗ್ಸ್ ತೊಗೊಬನ್ನಿ, ನೀವು ಇಲ್ಲಿ ತೊಗೊಳಕ್ಕೆ ಆಸೆ ಇಲ್ಲ ಅಂದರೆ. ಕಡಲೆಕಾಯಿ ಪರಿಷೆ ಹೇಗೆ ಅನಿಸ್ತಾ ಇದೆ ನಿಮಗೆ? ಹೇಗೆ ಫೀಲ್ ಆಗ್ತಿದೆ? ಆ್ಯಕ್ಚುಲಿ ಇಲ್ಲಿ ಬಂದು ಭಾಳ ಖುಷಿ ಆಯಿತು. ಜನ ತುಂಬ ಇದ್ದಾರೆ. ಲೈಕ್ ಇನ್ನೂ ಜನ ಬರಲಿ, ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡಲಿ ನೋಡಿ. ಕಡಲೆಕಾಯಿ ಪರಿಷೆ ಅಂದ್ರೆ ನಮ್ಮ ತನ ಅನ್ನೋದು ಒಂದು ಸ್ವಲ್ಪ ಜಾಸ್ತಿನೇ ಪ್ರೌಡ್ನೆಸ್ ಫೀಲ್ ಆಗುತ್ತೆ. ಸೊ ಅದೇ ಥರ ನನಗೂ ತುಂಬ ಖುಷಿ ಆಗ್ತಾ ಇದೆ. ಸೊ ನಮ್ಮ ಪರಿಸರ, ನಮ್ಮ ಮಲ್ಲೇಶ್ವರ, ಸೊ ನಮ್ಮ ಪರಿಸೆ ಚೆನ್ನಾಗಿರಬೇಕು, ಪರಿಸರಕ್ಕೆ ಅದು ಒಂಥರ ಹೆಲ್ಪ್ ಮಾಡಬೇಕು, ಹಾನಿ ಆಗ್ತಿರೋದನ್ನ ತಡೆಗಟ್ಟಬೇಕು ಅನ್ನೋ ಒಂದು ಇಂಟೆನ್ಷನ್ ಇಷ್ಟೂ ಆರ್ಗನೈಸೇಷನ್ಸ್ ಮಾಡ್ತಾ ಇದ್ದಾರೆ. ತುಂಬ ಫೈನ್ ಆಗಿ ಚೆನ್ನಾಗಿದೆ. ನಮ್ಮ ಒಂದು ಹೆಮ್ಮೆ ಅಲ್ವಾ ಇದು, ಅದಕ್ಕೆ ಒಂಥರ ಚೆನ್ನಾಗಿದೆ ಇದು. ಬಸವನಗುಡಿಗೆ ವೆರಿ ರೆಗ್ಯುಲರು, ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಹೋಟೆಲ್ ಎಂಜಾಯ್ ಮಾಡ್ತಿದ್ದೀರಾ? ಮಾಡ್ತಾ ಇದ್ದೀವಿ, ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ, ಚೆನ್ನಾಗಿದೆ. ಕಡಲೆಕಾಯಿ ತಿಂದ್ರಾ? ಕಡಲೆಕಾಯಿ ಅದೇ ತಿಂತಾ ಇದ್ದೀನಿ. ಹೇಗಿದೆ ಟೇಸ್ಟು? ಪರವಾಗಿಲ್ಲ, ಚೆನ್ನಾಗಿದೆ. ಒಂದೊಂದು ಥರ ಇದೆ, ಡಿಫ್ರೆಂಟ್ ಟೇಸ್ಟು. ಯಾಕೆ ಈ ಕಡಲೆಕಾಯಿ ಪರಿಷೆನ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಅಂತ? ಕಡಲೆಕಾಯಿ ಪರಿಷೆ ನಮ್ಮ ಇತಿಹಾಸದಿದು. ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಂದೀಶ್ವರ ದೇವರಿಗೆ ಇದು ಪ್ರಸಾದವಾಗಿ ಕೊಡೋದು, ಪೂಜೆ ಮಾಡಿ ಆಮೇಲೆ ನಮಗೆ ಪ್ರಸಾದವಾಗಿ ಕೊಡೋದಕ್ಕೆ. ನಾವು ವರ್ಷ ಬರ್ತಾ ಇರ್ತೀವಿ. ದೇವರೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಒಂಥರ ಇದಾಗುತ್ತೆ, ಫೀಲ್ ಆಗುತ್ತೆ. ಈ ಥರನೇ ಯಾವಾಗಲೂ ನಡೀತಾ ಇರಬೇಕು ಅನ್ನೋ ಥರ ಇದೆ. ಎಲ್ಲಿಂದ ಬಂದಿದ್ದೀರಾ ನೀವು? ನಾವಿಲ್ಲೇ ಯಶವಂತಪುರದಿಂದ. ತುಂಬ ಖುಷಿ ಆಗ್ತದೆ. ನಾವು ಎವ್ರಿ ಇಯರ್ ಬರ್ತೀವಿ, ನಮ್ಮ ಮನೆ ಪಕ್ಕದ ರೋಡೆ. ಸೊ ಎಲ್ಲಿ ಎಷ್ಟು ದಿನ ಇರುತ್ತೋ ಅಷ್ಟು ದಿನನೂ ಬಂದು ಅಟೆಂಡ್ ಮಾಡ್ತೀವಿ. ಅಲ್ಲಿ ಬಸವನಗುಡಿಗೆ ಹೋಗೋ ಬದಲು ದೂರ ಆಯ್ತು, ಇಲ್ಲೇ ಹತ್ರ ಆಗುತ್ತೆ. ಇಲ್ಲಿ ಚೆನ್ನಾಗಿ ಮಾಡ್ತಾರೆ. 3 ವರ್ಷದಿಂದ ಬರ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಅಲಂಕಾರ ಯಾವ ರೀತಿ ಮಾಡಿದ್ದಾರೆ? ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸರ್, ಕಡಲೆಕಾಯಿ ಟೇಸ್ಟ್ ಹೇಗಿದೆ? ಕಡಲೆಕಾಯಿ ಟೇಸ್ಟ್ ಜನ್ಮದ ಜೋಡಿ ಜೊತೆ ತೋಲ್ತಾ ಇದ್ದೀವಿ. ಸೂಪರ್ ಆಗಿದೆ. ಹಳ್ಳಿ ಸೊಗಡೇನೈತಿ ನಮ್ಮದು, ನಾವು ಉತ್ತರ ಕರ್ನಾಟಕ, ಅದನ್ನೇ ಇಲ್ಲಿ ಕಾಣ್ತಾ ಇದ್ದೀವಿ. ನಮ್ಮ ಕಡೆ ಎಲ್ಲ ಹೊಲದಲ್ಲೇ ಬೆಳಿತೀವಿ ಇವನ್ನೆಲ್ಲ ಶೇಂಗಾನೆ. ನಾವು ಗದಗಿಂದ ಬಂದೇವಿ, ಹೊಲದಲ್ಲೇ ಬೆಳಿತೀವಿ. ಆದ್ರೆ ಇಲ್ಲಿ ಎಲ್ಲ ಥರದ ವೆರೈಟಿ ಶೇಂಗಾ ನೋಡಾಕತ್ತೇವಿ. ಆಮೇಲೆ ನಾವು ಟಿ ವಿ ಒಳಗೆ ನೋಡಿ ಬಂದೇವಿ. ಇದನ್ನು ನಮ್ಮ ಮಗ ಹೇಳಿದ, ಚೆನ್ನಾಗಿರ್ತೈತಿ, ಇಲ್ಲೇ ಹೋಗ್ರಿ ಅಂತ ಹೇಳಿ. ಚೆನ್ನಾಗಿ ಅನ್ಸಾಕತ್ತೈತಿ. ತಿಂದು ಪಾರ್ಸಲ್ ತೊಗೊಂಡು ಹೋಗ್ತೀರಾ ಹೇಗೆ ಅಂತ? ಪಾರ್ಸಲ್ ತೊಗೊಂಡೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತದೆ ಬಂದಿರೋದಕ್ಕೆ. ನಾವು ಯೂಶಲಿ ಬಸವನಗುಡಿಗೆ ಹೋಗ್ತಾ ಇದ್ವಿ ಜಾಸ್ತಿ. ಈ ಸಲ ಮಲ್ಲೇಶ್ವರಂಗೂ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ವಿ ಆರ್ ಎಂಜಾಯಿಂಗ್ ಇಟ್. ನಾವಿಲ್ಲೇ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ಪು, ಬರ್ತಾ ಇರ್ತೀವಿ ಮಲ್ಲೇಶ್ವರಂಗೆ. ಬಟ್ ಜಾಸ್ತಿ ಬಸವನಗುಡಿಗೆ ಹೋಗ್ತೀವಿ, ಬಿಕಾಸ್ ನಾವು ಇರೋದು BTM. ಸೊ ಮ್ಯಾಕ್ಸಿಮಮ್ ಟೈಮ್ ಆ ಕಡೆ ಹೋಗ್ತಾ ಇದ್ವಿ. ಈ ಸಲ ಮಲ್ಲೇಶ್ವರಂ ಬಂದಿದ್ದೀವಿ. ಮೈನಾಗಿ ಬರೋದು ಒಂದು ದೇವ್ರು ನೋಡೋದಕ್ಕೆ, ಮತ್ತು ಈ ಸಂಭ್ರಮ, ಮತ್ತು ಇವನ್ ಕಡಲೆಕಾಯಿನ ವಿವಿಧ ರೀತಿ ಬರುತ್ತೆ ಬೇರೆ ರೀಸನ್ನಿಂದೆಲ್ಲ. ಸೊ ಅದನ್ನೆಲ್ಲ ಟೇಸ್ಟ್ ಮಾಡಿ ಮನೆಗೆ ತೊಗೊಂಡು ಹೋಗೋದೇ ಒಂದು ಖುಷಿ. ಇವಾಗ ದೇವಸ್ಥಾನದಲ್ಲಿ ಕಡಲೆಕಾಯಿಯಿಂದ ಅಲಂಕಾರ ಮಾಡಿರ್ತಾರೆ, ಅದನ್ನ ನೋಡಿದ ತಕ್ಷಣ ಹೇಗೆ ಫೀಲ್ ಆಯ್ತು ಅಂತ? ತುಂಬ ಖುಷಿ ಆಗುತ್ತೆ. ರೋಟೀನ್ ಯಾವಾಗಲೂ ಬಂದು ನೋಡೋದಕ್ಕಿಂತ ಇವತ್ತು ತುಂಬ ಸ್ಪೆಷಲ್ ಆಗಿ ಮಾಡಿರ್ತಾರೆ. ಎಲ್ಲ ದೇವರುಗಳ ಮುಂದೆನೂ ಕಡಲೆಕಾಯಿನೇ ಇಂದನೇ ಅಲಂಕಾರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ.
ಜನ ನೋಡಿ ತುಂಬ ಖುಷಿ ಆಗ್ತಿದೆ. ಕಡಲೆಕಾಯಿ ನೋಡಿ ಖುಷಿ ಆಗ್ತಿಲ್ವಾ? ಬಸವಣ್ಣನ ನೋಡಿ ದೇವ್ರ ನೋಡಿ ಖುಷಿ ಆಯ್ತು. ಇದೇ ಫಸ್ಟ್ ಟೈಮ್ ಬಂದಿರೋದಾ? ಫಸ್ಟ್ ಟೈಮ್ ಇದು. ಅಲ್ಲಿ ಬಸವನಗುಡಿಯಲ್ಲಿ ಹೋಗ್ತಿದ್ವಿ, ಆದರೆ ಇದು ಈ ಫಸ್ಟ್ ಟೈಮ್. ಊರಲ್ಲಿ ಜಾತ್ರೆ ಮಿಸ್ ಮಾಡ್ಕೋತಾ ಇದ್ವಿ, ಅದೇ ಎಂಜಾಯ್ ಮಾಡ್ತಾ ಇದ್ವಿ ಈಗ. ಕಡಲೆಕಾಯಿಗಳನ್ನ ಟೇಸ್ಟ್ ಮಾಡಿದ್ರಾ? ಚೆನ್ನಾಗಿದೆ. ಹೌದಾ? ಅಂದ್ರೆ ಒಂದೊಂದು ಊರಿಂದ ಒಂದೊಂದು ಥರ ಟೇಸ್ಟ್ ಇರತ್ತಲ್ಲ. ಇರುತ್ತೆ, ಒಂದು ಸ್ವೀಟು, ಒಂದು ಇನ್ನೊಂದು ಸ್ವೀಟು ಹಾಗೆ. ಕಡಲೆಕಾಯಿ ತಿಂದ್ರೆ ಸರ್? ಕಡಲೆಕಾಯಿ ತಿಂದ್ರ? ಹೇಗಿತ್ತು ಕಡಲೆಕಾಯಿ ಟೇಸ್ಟು? ಚೆನ್ನಾಗಿತ್ತು. ಹೌದಾ? ಎಂಜಾಯ್ ಮಾಡಿದ್ರಾ? ಚೆನ್ನಾಗಿದೆ ಜಾತ್ರೆ ಎಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ನಾವು ಸುಮ್ಮನೆ ಒಮ್ಮೆ ನೋಡೋಕ್ಕೆ ಅಂತ ಬಂದಿರೋದು. ಖುಷಿ ಆಯಿತು, ಚೆನ್ನಾಗಿದೆ. ದೇವಸ್ಥಾನದಲ್ಲಿ ಕಡಲೆಕಾಯಿ ಅಲಂಕಾರವನ್ನ ನೋಡಿ ಹೇಗೆ ಅನಿಸ್ತು ಅಂತ? ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ. ಮತ್ತು ನಂದೀಶಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅಲಂಕಾರ. ಕಡಲೆಕಾಯಿ ಪರಿಷೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ಎಂಜಾಯ್ ಮಾಡ್ತಿದ್ದೀರಾ? ಹೌದು. ಬಹುಶಃ ಒಂದು ಕಾಲದಲ್ಲಿ ಇದು ಒಳ್ಳೆಯ ಜಾತ್ರೆ ಆಗಿತ್ತು. ಈ ಸುತ್ತಮುತ್ತಲಿನ ಜನಕ್ಕೆ ಒಂದು ಸಾಂಪ್ರದಾಯಿಕವಾದ ನಮ್ಮ ಒಂದು ಪದ್ಧತಿ ಆಗಿತ್ತು ಇದು. ಬೇರೆ ಬೇರೆ ಕಡಲೆಕಾಯಿ ಟೇಸ್ಟನ್ನು ನೋಡಿದಾಗ ತುಂಬ ಚೆನ್ನಾಗಿದೆ. ಅದು ಧಾರ್ಮಿಕವಾಗಿಯೂ ಚೆನ್ನಾಗಿದೆ, ಸಾಮಾಜಿಕವಾಗಿಯೂ ಇಲ್ಲಿ ಬೆರೆತಂತಹ ಒಂದು ಒಳ್ಳೆಯ ಅನುಭವ ಆಯಿತು. ಟೇಸ್ಟ್ ಮಾಡಿದ್ದೆ, ಹಸಿದು, ಬೇಯಿಸಿರೋದು ಮತ್ತು ಹುರಿದಿರೋದು ಮೂರನ್ನು ನೋಡಿದಾಗ ತುಂಬ ಚೆನ್ನಾಗಿ ಬಲ್ತಿದೆ ಕಾಯಿ. ಬಹುಶಃ ಒಳ್ಳೆ ಮಳೆ ಬೆಳೆ ಆಗಿರೋದ್ರಿಂದ ಕಾಯಿ ಟೇಸ್ಟ್ ಆಗಿದೆ. ಕಡಲೆಕಾಯಿ ಪರಿಷೆ ಹೇಗೆ ಅನಿಸ್ತಿದೆ ಸರ್? ಕಡಲೆಕಾಯಿ ಪರಿಷೆ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ವ್ಯಾಪಾರ ಚೆನ್ನಾಗಿ ಆಗ್ತಿದೆಯಾ? ಇದೆ, ಪರವಾಗಿಲ್ಲ. ಪರವಾಗಿಲ್ಲ. ಯಾವ ಊರಿಂದ ಬಂದಿರೋದು ನೀವು? ನಾವು ಚಂದ್ರಾಯಪಟ್ಟಣ ಬಂದಿದ್ದೀವಿ. ಚಂದ್ರಾಯಪಟ್ಟಣ ಬಂದಿದ್ದೀವಿ. ಪ್ರತಿ ವರ್ಷ ಬರ್ತಾ ಇರ್ತೀರಾ ಹೇಗೆ? ಪ್ರತಿ ವರ್ಷ ಬರ್ತಾ ಇದ್ದೀವಿ, 3ನೇ ವರ್ಷದಿಂದ. ಹೌದು. ಹೇಗೆ ಅನಿಸ್ತಿದೆ ಇಷ್ಟು ಜನ ನೋಡಿ? ಚೆನ್ನಾಗಿ ನಡೀತಾ ಇದೆ, ಈ ಜನ ಚೆನ್ನಾಗಿ ನಡೀತಾ ಇರ್ತದೆ. ಅಂದ್ರೆ ಇವಾಗೆಲ್ಲ ಕಡಲೆಕಾಯಿ ಪರಿಷೆಗೆ ಬ್ಯಾಗ್ಗಳನ್ನ ತಗೊಂಬರಲ್ಲ, ಎಲ್ಲ ಜನ ಎಲ್ಲ ಹಾಗೆ ಬರ್ತಾರೆ. ಇದರಿಂದ ಏನಾದ್ರೂ ಎಫೆಕ್ಟ್ ಆಗ್ತಿದೆಯಾ ವ್ಯಾಪಾರಕ್ಕೆ? ವ್ಯಾಪಾರಕ್ಕೆ ಏನು ಇದಾಗಲ್ಲ, ಬೇಕಾದ್ರೆ ತಗೋತಾರೆ, ನಿನ್ನೆ ಮಾಡೋಕ್ಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಜನರೆಲ್ಲ ಅವರ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಬಂದು ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಿರುವಂತಹ ಕಡಲೆಕಾಯಿ ಪರಿಷೆಯಲ್ಲಿ ಭಾಗವಹಿಸಿ ಕಡಲೆಕಾಯಿಯನ್ನ ತಿಂದು ಎಂಜಾಯ್ ಮಾಡ್ತಿದ್ದಾರೆ. ಹಾಗಾದ್ರೆ ನೀವು ಕೂಡ ಈ ಕಡಲೆಕಾಯಿಯ ಪರಿಷೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ, ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ.